ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಅಂಗನವಾಡಿಯಲ್ಲಿ ಹಾಲಿನ ಪೌಡರ್ ಕೊಡ್ತಾರೆ ಅಲ್ವಾ, ಅದನ್ನು ಯೂಸ್ ಮಾಡಿ ಮನೆಯಲ್ಲಿನೇ ನಾವು ತುಂಬಾ ಚೆನ್ನಾಗಿ ಸ್ಮೂತಾಗಿ ಕ್ರೀಮಿಯಾಗಿ ಯಾವ ರೀತಿ ಐಸ್ ಕ್ರೀಮ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನಿಮ್ಮ ಹತ್ರ ಅಂಗನವಾಡಿ ಹಾಲಿನ ಪೌಡರ್ ಇಲ್ಲ ಅಂದರೆ ನೀವು ಬೇರೆ ಬ್ರ್ಯಾಂಡ್ ಹಾಲಿನ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ಒಂದು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ, ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಇವತ್ತು ಬಂದುಬಿಟ್ಟು ಫಸ್ಟ್ ನಾನು 1 ಲೀಟ್ರು ಹಾಲನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಹಾಲಿಗೋಸ್ಕರನೇ ಬಿಸಿ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಟಿರ್ತೀವಲ್ಲ, ಆ ಪಾತ್ರೆನ ಯೂಸ್ ಮಾಡಿ ಅದಕ್ಕೆ ನಾನು 1 ಲೀಟ್ರ್ ಅಂದರೆ ನಾನು ಒಂದು ಚಮಚಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾನು ಈ ಅಂಗನವಾಡಿಯಲ್ಲಿ ಮಿಲ್ಕ್ ಪೌಡರ್ ಕೊಡ್ತಾರಲ್ವ, ಅದನ್ನು ಈ ಕಪ್ಪಿಂದ ನಾನು 1.5 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು ನಾವಿಲ್ಲಿ ಹಾಲನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ನೀವು ಬೇಕಾದರೆ 2 ಕಪ್ ಕೂಡ ಹಾಕಿದ್ರೂ ಬೆಸ್ಟು. ನಾನು ಇಲ್ಲಿ 1.5 ಕಪ್ ಹಾಕ್ತಾಯಿದ್ದೀನಿ. 2 ಕಪ್ ಹಾಕಿದ್ರೂ ತುಂಬಾ ಚೆನ್ನಾಗಿ ಆಗುತ್ತೆ ಐಸ್ ಕ್ರೀಮು. ಹಾಗೆ ನಾವು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿರ್ತೀವಲ್ಲ, ಅದು ಜಾಸ್ತಿ ಬಿಸಿ ಆಗಬಾರ್ದು, ಇಲ್ಲಾಂದರೆ ಹಾಲಿನ ಪೌಡರು ಗಂಟುಗಳಾಗೋ ಚಾನ್ಸ್ ಇರುತ್ತೆ. ಒಂದು ಸ್ವಲ್ಪ ಉಗುರು ಬೆಚ್ಚು ಹಾಲು ಬಿಸಿ ಆದಮೇಲೆ ನಾವು ಅದಕ್ಕೆ ಮಿಲ್ಕ್ ಪೌಡರ್ನ ಹಾಕ್ಕೋಬೇಕು. ನಾನು 1.5 ಕಪ್ಪಷ್ಟು ಹಾಲು, ನೀರು ಸ್ವಲ್ಪ ಬಿಸಿ ಆಗಿರಬೇಕು. ಜಾಸ್ತಿ ಬಿಸಿ ಆದರೆ ಗಂಟುಗಳಾಗಿ ಹಾಲು ಚೆನ್ನಾಗಿ ಬರೋದಿಲ್ಲ. ನೋಡಿ, 1 ಕಪ್ ಹಾಕಿದ್ದೀನಿ. ನಾನು ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು, ಹೊರಗಡೆಯಿಂದ ತರೋದೇ ಬಿಡ್ತೀರಾ ಆ ರೀತಿ ಬಂದಿದೆ. ನಾನು ಇನ್ನೊಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಜಾಸ್ತಿ ನೀರು ಬಿಸಿ ಇಲ್ದಾಗೇ ಈ ರೀತಿ ಮಿಲ್ಕ್ ಪೌಡರ್ನ ಹಾಕ್ಕೊಂಡ್ರೆ ಗಂಟುಗಳಾಗೋಲ್ಲ. ತುಂಬಾ ಚೆನ್ನಾಗಿ ಒಂದು ಗಂಟುಗಳು ಇಲ್ಲದೆ ಥರ ಹಾಲು ರೆಡಿಯಾಗಿದೆ. ನೋಡಿ, ಇವಾಗ ಇನ್ನೂ ಹಾಲು ಕುದ್ದಿದ್ದಿಲ್ಲ. ನಾನು ಇವಾಗ 1-2 ಚಮಚ ಅಷ್ಟು ಹಾಲನ್ನ ತಗೊತಾ ಇದ್ದೀನಿ. ನಾವು ಮನೆಯಲ್ಲಿ ಈ ಫಿಶ್ ಫ್ರೈಗೆ ಹಾಗೆ ಕಬಾಬ್ ಫ್ರೈ ಮಾಡೋಕ್ಕೆ ಕಾರ್ನ್ಫ್ಲೋರ್ ಯೂಸ್ ಮಾಡ್ತೀವಲ್ಲ, ನೀವು ಇದ್ದರೆ ಈ ಕಾರ್ನ್ಫ್ಲೋರ್ ಕೂಡ 1-2 ಸ್ಪೂನಷ್ಟು ಹಾಕ್ಕೋಬೋದು. ಮನೆಯಲ್ಲಿ ಕಾರ್ನ್ಫ್ಲೋರ್ ಅಂತೂ ಇದ್ದೇ ಇರುತ್ತೆ. ನಾನಿಲ್ಲಿ ಬಂದುಬಿಟ್ಟು ಈ ಅಂಗಡಿಯಲ್ಲಿ ಸಿಗುತ್ತೆ ಅಲ್ವಾ, ಸ್ಟ್ರಾಬೆರಿ ಕಸ್ಟರ್ಡ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ಅಂತ. ನೀವು ಬೇಕಾದರೆ ಈ ಕಾರ್ನ್ಫ್ಲೋರ್ನ 2 ಸ್ಪೂನಷ್ಟು ಹಾಕಿ, ಇದರ ಬದಲು ನೀವು ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಅಂದರೆ ಕಾರ್ನ್ಫ್ಲೋರ್ ಹಾಕ್ಕೋಬೋದು. ನೋಡಿ, ಇದ್ರ ಬೆಲೆ 37 ರೂಪಾಯಿ ಅಷ್ಟೇ. ಈ 2 ಚಮಚ ನಾನು ಕಸ್ಟರ್ಡ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಸ್ಟ್ರಾಬೆರಿ ಫ್ಲೇವರ್ದು. ನೀವು ಬೇಕಾದರೆ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಬೋದು. ಒಂದು ಏಲಕ್ಕಿ ಹಾಕ್ಕೊಂಡ್ರು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಗಂಟುಗಳು ಇಲ್ಲದೆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಹಾಲಿಗೆ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಐಸ್ ಕ್ರೀಮ್ಗಳು ಇದೇ ರೀತಿ ಮೆಥಡಲ್ಲಿ ಮಾಡೋದು. ನೋಡಿ, ಇವಾಗ ಹಾಲು ಕುದೀತಾ ಇದೆ. ಅದಕ್ಕೆ ನಾನಿವಾಗ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸ್ವೀಟ್ಗೆ ಅಂತ. ನೀವು ಜಾಸ್ತಿ ಸ್ವೀಟ್ ಯೂಸ್ ಮಾಡಿದ್ರೆ ನೀವು ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೋಡಿ ಸಕ್ಕರೆನ ಹಾಕ್ಕೊಳ್ಳಿ. ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಅಂತೂ. ನೋಡಿ, ಇವಾಗ ಇದಕ್ಕೆ ನಾನು ಈ ಕಸ್ಟರ್ಡು ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗನೆ ಇದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ ಅಂತ ಹಿಂದೆನೇ ಚೆನ್ನಾಗಿ ತಿರುಗಿಸಿ. ಆದಷ್ಟು ಇದನ್ನು ಹಿಂದೆನೇ ಚೆನ್ನಾಗಿ ತಿರುಗಿಸ್ತಾ ಗಂಟುಗಳು ಇಲ್ಲದೇ ಇರೋ ಥರ ಮಾಡ್ಕೊಳ್ಳಿ.
ಕೆಲವೊಂದು ಏನಾದರೂ ಸಣ್ಣದಾಗಿ ಗಂಟುಗಳಿದ್ದರೆ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಅದು ಮುಂದೆ ನಾವು ಸರಿ ಮಾಡ್ಬೋದು. ಆದಷ್ಟು ಇದನ್ನು ಹಿಂದೆ ಹಿಂದೆ ಈ ರೀತಿ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ಇದನ್ನು ಹಾಲನ್ನ ಚೆನ್ನಾಗಿ ಆದಷ್ಟು ಕುದಿಸ್ತಾ ಇರಬೇಕು. ಇದು ಕುದಿದು ಒಂದು ಸ್ವಲ್ಪ ಕಡಿಮೆ ಆಗಬೇಕು, ಆ ರೀತಿ ಅಷ್ಟು ಚೆನ್ನಾಗಿ ಕುದಿಸ್ತಾ ಇರಬೇಕು. ಒಂದು 15ರಿಂದ 20 ನಿಮಿಷ ನಾವು ಈ ರೀತಿ ಚೆನ್ನಾಗಿ ಹಾಲನ್ನ ಕುದಿಸ್ತಾ ಇದ್ದರೆ ಹಾಲು ಕ್ರೀಮಿ ಥರ ಕಾಣಿಸ್ತಾ ಇರುತ್ತೆ. ನೋಡಿ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ಈ ರೀತಿ ಗೆರೆ ಎಳೆದಾಗ ಈ ರೀತಿ ಗೆರೆ ಬಿಡಬೇಕು. ಇವಾಗ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಇದನ್ನು ಚೆನ್ನಾಗಿ ತಣ್ಣಗೆ ಮಾಡ್ಕೊಳ್ಳಿ. ನೋಡಿ ಇವಾಗ ಇಷ್ಟು ತಣ್ಣಗೆ ಆಗಿದೆ, ಅದು ಪೂರ್ತಿ ತಣ್ಣಗೆ ಆಗೋಕ್ಕೆ ಬಿಡಿ. ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿಗೆ ಒಂದು 10 ನಿಮಿಷನಾದರೂ ಚೆನ್ನಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಈ ಪೇಸ್ಟ್ನ. ನೋಡಿ ಈ ರೀತಿ ಇದರಲ್ಲಿರೋ ಗಂಟುಗಳು ಗಂಟುಗಳು ಇಲ್ಲದೆ ಥರ ಇದು ಚೆನ್ನಾಗಿ ರುಬ್ಬಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಇದು ಆದಷ್ಟು ನೊರೆ ಕಾಣಿಸುತ್ತೆ ನೋಡಿ. ಇದಿಷ್ಟು ಒಂದು 10 ನಿಮಿಷ ಹಾಕ್ಕೊಂಡ್ರೆ ಸಾಕು ಮಿಕ್ಸಿಗೆ. ಈ ರೀತಿ ನೊರೆ ಆದಾಗ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ನೀವು ಬೇಕಾದರೆ ಸ್ಟೀಲು ಸಿಲ್ವರ್ ಯಾವುದಾದ್ರೂ ಉಪಯೋಗಿಸ್ಬೋದು. ಈ ರೀತಿ ನಾನು ಬಾಕ್ಸ್ಗೆ ಹಾಕ್ಕೊಂಡು ಆದಷ್ಟು ಇದನ್ನು ಟೈಟಾಗಿರುವ ಮುಚ್ಚಳನ ಹಾಕಿ ಇದನ್ನು ಮುಚ್ಚಿ ಒಂದು ಫ್ರಿಜ್ಜಲ್ಲಿ 1-2 ಅವರ್ ಇಟ್ಟರೆ ಸಾಕು. ಮೇಲೆ ಬೇಕಾದರೆ ನೀವು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಚೆನ್ನಾಗಿ ಇದನ್ನು ಫ್ರಿಜ್ಜಲ್ಲಿ 1-2 ಅವರ್ ಇಟ್ಟರೆ ಸಾಕು. ನೋಡಿ ಇವಾಗ 1-2 ತಾಸು ಆಗಿದೆ ಫ್ರಿಜ್ಜಲ್ಲಿ. ನಾನಿವಾಗ ಇದನ್ನು ನೋಡ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ. ನೋಡಿ ಇವಾಗ ಸ್ವಲ್ಪ ಇದು ಗಟ್ಟಿ ಆಗ್ತಾ ಇದೆ ಕ್ರೀಮು. ನೋಡಿ ಯಾವ ರೀತಿ ಆಗಿದೆ ಅಂತ. ಇದನ್ನು ನೀವು ಇನ್ನೊಂದು ಸಲ ಮಿಕ್ಸಿ ಜಾರಿಗೆ ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಇದನ್ನು ಮತ್ತೊಮ್ಮೆ ಕೊನೆಯದಾಗಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಈ ರೀತಿ ಮಾಡಿದ್ರೇ ನಮಗೆ ಈ ಅಂಗಡಿಯಲ್ಲಿ ಕ್ರೀಮಿ ಥರ ಸಿಗುತ್ತೆ ಅಲ್ವಾ ಐಸ್ ಕ್ರೀಮು, ಆ ರೀತಿ ಆಗುತ್ತೆ. ನೋಡಿ ಇವಾಗ ನಾನು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ತಾ ಇದ್ದೀನಿ. ಇದರ ಸೈಜ್ ಕೂಡ ಡಬಲ್ ಆಗುತ್ತೆ. ಇಷ್ಟಿದೆ ಇವಾಗ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದಾಗ ಡಬಲ್ ಆಗುತ್ತೆ ಸೈಜು. ನೋಡಿ ಯಾವ ರೀತಿ ನೊರೆಯಾಗಿ ಬಂದಿದೆ ಅಂತ. ಇವಾಗ ನಾವು ಇದಕ್ಕೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನೀವು ಬೇಕಾದರೆ ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸು ಹಾಗೆ ಟೂಟಿ ಫ್ರೂಟಿ ಏನಾದರೂ ಮಿಕ್ಸ್ ಮಾಡ್ಕೋಬೋದು. ನಾನು ಇದನ್ನು ಫ್ರಿಜ್ಜಲ್ಲಿ ಇವಾಗ 8ರಿಂದ 10 ತಾಸು ಇಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಒಂದು 8ರಿಂದ 10 ಗಂಟೆ ನಾವು ಚೆನ್ನಾಗಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾ ಕ್ರೀಮಿ ಆದ ಐಸ್ ಕ್ರೀಮ್ ರೆಡಿಯಾಗುತ್ತೆ. ನೋಡಿ ನಾನು ಈ ಕಪ್ಪಲ್ಲಿ ಕೂಡ ಮಾಡಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ. ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಈ ಟೈಮಲ್ಲಿ ಕೂಡ ಹಾಕ್ಕೋಬೋದು. ಹಾಗೆ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.